ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಮಸ್ತೆ ಎಲ್ಲರಿಗೂ ಸಹಿತ. ನನ್ನ ಹೆಸರು ಶಾರದಾ ನಾವಿ ಅಂತೇಳಿ ಬಿಜಾಪುರದಿಂದ ಮಾತಾಡೋದು. ಇವತ್ತು ನಾನು ನಮ್ಮದು ಶ್ಯಾಂಪುಗಳು ಅದಾವಲ್ಲ ರೀ, ವೆಸ್ಟೀಸ್ನಲ್ಲಿ ಸಿಗುವಂಥ ಶ್ಯಾಂಪುಗಳು ಅದಾವ. ಡೀಪ್ ಡೀಪ್ ಕ್ಲೆನ್ಸಿಂಗ್ ಶ್ಯಾಂಪು ಅಂತ ಹೇಳಿದು. ಆಮೇಲೆ ಇದು ಅದ ಡೈಲಿ ಕೇರ್ ಶ್ಯಾಂಪು ಅಂಥೇಳಿ. ಇದು ಏನೈತಿ, ಅವಕಾಡ ಮತ್ತು ರೋಸ್ ಮೆರಿದಿಂದ ಮಾಡಿರುವಂಥದ್ದು. ಇದು ಸ್ಪೆಷಲ್ ಅದ ರೀ. ಇದು ಭಾಳ ಯಾಕಂತಂದ್ರೆ ನಾ ಇದನ್ನು ಯೂಸ್ ಮಾಡ್ಲಾತಾನೆ ಹಿಡ್ದಾಯ್ತು. ವೈಟ್ ಕೂದಲುಗಳು ಭಾಳ ಆಗಿದ್ದು. ಸೊ ಅದರದಿಂದ ಪೂರ್ತಿ ಬ್ಲ್ಯಾಕ್ ಏನಾಗಿಲ್ಲ, ಬಟ್ ಪರವಾಗಿಲ್ಲ. ಅವಾಗಿಕ್ಕಿನ ಸ್ವಲ್ಪ ಅರ್ಧಕ್ಕರ್ಧ ಅವಾಗ ಶಾಂಪು ಹಚ್ಕೊಂಡು ಕೂಡಲೇ ಎಲ್ಲ ತಲೆ ಎಲ್ಲ ಪೂರಾ ಬ್ಯಾಡೊಳಗೆ ಅಜ್ಜಿ ತಲೆಗೊಳಗತ್ತೆ ಆಗ್ತಿತ್ತು. ಸೊ ಆದರೆ ಈಗ ಹಾಗೇನಿಲ್ಲ. ಇದು ಯೂಸ್ ಮಾಡ್ಲಾತಾನೆ ಇರೋದು. ಸೊ ಭಾಳ ಬೆಸ್ಟ್ ಅದ ಇದು. ಆಯ್ಲಿ ಹೇರ್ ಇದ್ರೂ ಬರ್ತೈತಿ, ಡ್ರೈ ಹೇರ್ ಇದ್ರೂ ಬರ್ತೈತಿ. ಸೊ 3 ಥರದ ಕೂದಲುಗಳಿಗೆಲ್ಲ ಇದು ಯೂಸ್ ಆಗ್ತೈತಿ ಇದು ಶ್ಯಾಂಪು. ಸೊ ಇದು ಏನದ, ಬರೀ ಆಯಿಲ್ ಹೇರ್ ಇದ್ದವ್ರಿಗೆ ಅಷ್ಟೇ ಯೂಸ್ ಆಗ್ತೈತಿ ಇದು ಗ್ರೀನ್ ಶ್ಯಾಂಪು. ಸೊ ಇದ್ರದಿಂದ ಹೊಟ್ಟೆ ಹೋಗ್ತೈತಿ, ಆಮೇಲೆ ಏನ ಸೀರ ಇದ್ರೂ ಸಹಿತ ಹೋಗ್ತಾವೆ. ಸೊ ಇದು ಹೊಟ್ಟೆ ಹೋಗ್ಲಿಕ್ಕೆ ಇದು ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಸೊ ಇದು ನಿಂಬೆ ಹಣ್ಣಿನಿಂದ ಮಾಡಿರ್ತಾರೆ. ಸೊ ಅದರೊಳಗೆ ಇನ್ನೂ ಇಂಗ್ರೀಡಿಯೆಂಟ್ಸ್ಗಳು ಇರ್ತಾವೆ, ಬಟ್ ಎಲ್ಲನೂ ಒಮ್ಮೆ ಹೇಳ್ಕೊತ ಕೊಡೋಕ್ಕಾಗೋದಿಲ್ಲ. ಸೊ ನಾನು XYZ ಈ ಅಂಗಡಿನೊಳಗೆ ಸಿಗುವಂಥ ಶ್ಯಾಂಪುಗಳಿಗೆ ಆಮೇಲೆ ನಮ್ಮ ಶ್ಯಾಂಪುಗಳಿಗೆ ಏನು ವ್ಯತ್ಯಾಸ ಐತಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತ್ರಿ. ಸೊ ನಮ್ಮ 2 ಶ್ಯಾಂಪು, ಈ ಹೊರಗಿನ 2 ಶ್ಯಾಂಪು ತೋರಿಸ್ತೀನಿ ನಾನು. ಸೊ ಇದು XYZ ಅದರ್ ಕಂಪ್ನಿ, ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಸೊ ಇದನ್ನು ನೋಡಿರಿ, ಹೆಸರು ಹೇಳೋದು ಬೇಡ, ನಾವು ನಮ್ಮ ಬ್ರ್ಯಾಂಡದ್ದು ಮಾತ್ರ ಹೇಳೋಣ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತಿರ್ತೇವೆ, ಹೆಸರು ಹೇಳೋದು ಬೇಡ. ಸೊ ವೇಟ್ ರೀ, ಸ್ವಲ್ಪ ನೀರು ತಗೋತೀನಿ ನಾನು. ಇವು 4 ಗ್ಲಾಸ್ನಾಗ ನಾನೀಗ ನೀರು ಹಾಕಿಟ್ಟಿನಿ. 1 2 3 4. ಇದು ಕಾಣಿಸೋಲಾಗಿತ್ತನು? ಎಸ್, ಈಗ ಕಾಣಿಸ್ತಾ ಇದೆ ಅಲ್ರಿ? ಎಸ್, ಕಾಣಿಸ್ತಾ ಇದೆ. ಸೊ ಎಸ್, ಥ್ಯಾಂಕ್ ಯು. ಸೊ ಇದು ಒಂದು ಶ್ಯಾಂಪು ಅದ. ಇದ್ರದ್ದು ನನಗನ್ಸಿದ ಮಟ್ಟಿಗೆ ಇದು ಬ್ಲ್ಯಾಕ್ ಕಲರ್ ಇರ್ತೈತಿ. ಇದನ್ನು ಸ್ವಲ್ಪ ಹರಿದು ಹಾಕ್ತೀನಂತ ನಾನು. ಈಗ ರೀ, ಇಲ್ಲ ಬ್ಲ್ಯಾಕ್ ಇಲ್ಲ, ಬೇರೆ ಕಲರ್ ಐತಿ. ಮೊಬೈಲ ಸಣ್ಣ ಐತಲ್ರಿ, ಅದಕ್ಕಾಗಿ ಕಾಣಿಸೋದಿಲ್ಲ, ಸರ್ಸಾಕ್ತೀನಿ ನೋಡಿರಿ. ಈ ಶ್ಯಾಂಪು ಇದೇ ಕಲರ ಉಳ್ಕೊತು. ನಿಮ್ಮ ಮುಂದೆ ನೋಡ್ದಂಗೆ ಇದು ಎಷ್ಟು ತನಕ ಇರ್ತೈತೆ ನೋಡೋಣ, ಏನಾದ್ರು ಚೇಂಜಸ್ ಆಗ್ತೈತೆಲ್ಲ ನೋಡ್ಬೇಕ್ರಿ. ಇದಕ್ಕೆ ಒಂದು ಶ್ಯಾಂಪು ಹಾಕಿದಂಗೆ ಆಯಿತು. ಇದು ಒಂದು ಐತಿ, ಇದು ಎಲ್ಲರಿಗೂ ಗೊತ್ತಿದ್ದಂಗೆ. ಸೊ ಸಣ್ಣ ಸಣ್ಣ ಪೀಸ್ನೊಳಗೆ ಸಿಗುವಂಥವು ಪ್ರಾಡಕ್ಟ್ ಇವು. ನಮ್ಮ ಹಂಗಲ್ಲ, ನಮ್ಮ ಯಾವ ಸಣ್ಣ ಸಣ್ಣ ಪ್ಯಾಕೆಟ್ನೊಳಗೆ ಜನರಿಗೆ ರೀಚ್ ಆಗುವಂಥ ಪ್ರಾಡಕ್ಟ್ ಯಾವೂ ಇಲ್ಲ ನಮ್ಮಲ್ಲಿ. ಸೊ ಇದನ್ನು ಒಂದು ಇದ್ರೊಳಗೆ ಹಾಕ್ತೀನಂತ, ಇದು ಯಾವ ಥರ ಆಗ್ತೈತೆ.
ಇದು ಎರಡೂ ಸಹಿತ ನೀರುಗಳು ಹೆಂಗದಾವು ಹಾಗೆ ಕಲರ್ ಏನು ಚೇಂಜಸ್ ಆಗಿಲ್ಲ ಇಲ್ಲಿ ತನಕ ಅಂತ. ಈಗ ನಮ್ಮ ವೆಸ್ಟೀಜ್ ಬ್ರ್ಯಾಂಡ್ ಹಾಕ್ಕೊಳತ್ರಿ. ಇದು ಒಂದ್ರದಾಗ ಹಾಕ್ತೀನತ್ತ, ಅದು ಒಂದ್ರದಾಗ ಹಾಕ್ತೀನತ್ತ. ಇದು ನೋಡಿರಿ ನಿಮ್ಮ ಮುಂದೆ ಹಾಕ್ತೀನತ್ತ. ಇದ್ರ ಕಲರ ಗ್ರೀನ್ ಐತಿ, ನೆನಪಿಟ್ಕೋರಿ. ಇದನ್ನು ಗ್ರೀನ್ ಆಗ್ತೈತೆ ಅಂಥೇಳಿ ವಾಚ್ ಮಾಡಿರಿ. ವಾವ್, ನೋ ಬೇರೆ ಯಾವ ಕಲರು ಚೇಂಜಸ್ ಆಗಲಿಲ್ಲ ನೋಡಿ. ಏನಾರು ಚೇಂಜ್ ಆಯ್ತು ಇದನ್ನು ನೋಡಿರಿ ಹೆಂಗದ. ಇದನ್ನು ನೋಡಿರಿ, ಇನ್ನೂ ಟೈಮ್ ಅದ. ಇದು ಇಲ್ಲೇ ಇರ್ತೈತಿ, ಇಲ್ಲಿ ಎಲ್ಲೂ ಹೋಗಂಗಿಲ್ಲ. ಇದನ್ನು ನೋಡಿರಿ, ಇದು ಶ್ಯಾಂಪು ಗ್ರೀನ್ ಹಾಕೀನಿ. ಇದನ್ನು ಪೂರ್ಣ ಹಾಕ್ಲತ್ತ ಹೇಳಿ ಇಲ್ಲೇ ಇಡ್ತೀನಿ ಅಂತ. ಇದು ಗ್ರೀನ್ ಶ್ಯಾಂಪು, ಇದು ಡೈಲಿ ಕೇರ್ ಶ್ಯಾಂಪು ಅಂತ ಹೇಳ್ತಿ. ಇದು ನಮ್ಮದು ವೆಸ್ಟೀಜ್ ಬ್ರ್ಯಾಂಡ್. ಇವೆರಡು ಇದಕ್ಕೂ ಸಹಿತ ನಾನು ನಿಮ್ಮ ಮುಂದೆ ಹಾಕ್ತೀನಂತ ನೋಡಿರಿ. ಎಸ್, ಥ್ಯಾಂಕ್ ಯು. ಇದನ್ನು ಸಹಿತ ನಾನೀಗ ಕಲಕ್ತೀನಂತ ನೋಡಿರಿ. ಏನಾರ ವ್ಯತ್ಯಾಸ ಆಯ್ತಾ ಕಲರ? ನೋ ಚಾನ್ಸ್. ಯಾವುದೂ ಕಲರ್ ವ್ಯತ್ಯಾಸ ಆಗೋದಿಲ್ಲ. ಇದು ಕಾಸ್ಟ್ಲಿ ಪ್ರಾಡಕ್ಟ್ ಅದಾವ, ನೀರಾಗ ಹಾಕಿ ಹಾಳು ಮಾಡಬಾರ್ದು ಅಂತೇಳಿ ಇಲ್ಲ. ನಮ್ಮದು ಉದ್ದೇಶ ಎಲ್ಲರಿಗೂ ಒಳ್ಳೆ ಪ್ರಾಡಕ್ಟನ್ನು ಕೊಡಿಸ್ಬೇಕನ್ನೋ ಉದ್ದೇಶ ನಮ್ಮದಾಗಿರೋದ್ರಿಂದ ನಾನು ಡೆಮೋ ಮುಖಾಂತರ ನಿಮ್ಮೆಲ್ಲರಿಗೂ ತಲೆಗೆ ಹೋಗಿಸ್ಬೇಕಂತೇಳಿ ನಾನು ಇದನ್ನು ಮಾಡ್ತಾಯಿರೋದು. ಸೊ ಇದು ಪಿಂಕ್ ಹಾಕಿದೆ, ಪಿಂಕ್ ಆಗಲಿಲ್ಲ. ಗ್ರೀನ್ ಹಾಕಿದೆ, ಗ್ರೀನ್ ಆಗಲಿಲ್ಲ. ಇದು ವೈಟ್ ಹಾಕಿದ್ವಿ, ನೀರನ್ನು ವೈಟೇ ಇದಾವೆ, ವೈಟ್ ಆಗಿರಬೇಕಾಗಿತ್ತಲ್ಲ, ಅದನ್ನೂ ಆಗಲಿಲ್ಲ. ಇದನ್ನು ಸಹಿತ ವೈಟ್ ಐತಿ, ಇದನ್ನು ವೈಟ್ ಆಗಲಿಲ್ಲ. ಆಮೇಲೆ ಇದು ಹಾಕಿದ್ನಿ, ಇದು ಸಹಿತ ಹಾಗೆ ಐತಿ. ಇದು ಸಹಿತ ಏನೂ ಚೇಂಜಸ್ ಆಗಿಲ್ಲ. ಆಮೇಲೆ ನಮ್ಮ ನೋಡಿರಿ ಬ್ರ್ಯಾಂಡ್ ಇನ್ನೂ ಆದ್ರೂ ಹಾಕಿದ ತಕ್ಷಣವೇ ಏನಾದ್ರು ಸ್ವಲ್ಪ ಹಸಿರಾಗಿ ಪಿಂಕಾಗಿ ಉಳ್ಕೊಂಡೈತೆ ಅನ್ನೋದು ನೋಡಿರಿ. ಇಲ್ಲೇ ನೋಡಿರಿ, ನಾನು ಈ ಕಡೆ ತೆಗಿತೀನಿ ಅಂತ ನೋಡಿರಿ. ಏನಾದರೂ ಚೇಂಜಸ್ ಆಯಿತಾ? ನೋ ಚಾನ್ಸ್. ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಈಸ್ ಪವರ್ ಆಫ್ ವೆಸ್ಟೀಜ್ ಬ್ರ್ಯಾಂಡ್ ಆಫ್ ಪವರ್. ಸೊ ಅಷ್ಟೊಂದು ಬ್ರ್ಯಾಂಡೆಡ್ ಕ್ವಾಲಿಟಿ ಅದಾವ ಇವು. ಸೊ ಇದರಲ್ಲಿ ಅದಕ್ಕಾಗಿ ನಮ್ಮಲ್ಲಿ ದುಡ್ಡಿಗೆ ನೋ ಕಾಂಪ್ರಮೈಸ್, ಪ್ರಾಡಕ್ಟಿಗೆ ಪ್ರಾಡಕ್ಟ್ ಒಳ್ಳೆಯದು ಕೊಡ್ತಾರೆ ಹೊರತಾಗಿ ಅದರೊಳಗೆ ನೋ ಅದರ್ವೈಸ್ ಬೇರೆ ಇನ್ನೇನು ಮಿಕ್ಸ್ ಮಾಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಒಳ್ಳೆಯ ಪ್ರಾಡಕ್ಟನ್ನು ಮಾತ್ರ ಸಜೆಷನ್ ಮಾಡ್ತಾರೆ, ಒಳ್ಳೆಯ ಪ್ರಾಡಕ್ಟ್ ಮಾತ್ರ ಬರ್ತಾವೆ ನಮ್ಮಲ್ಲಿ. ನೋಡಿರಿ ಈ ಕಲರ್ಗಳು ಹಾಗೆ ಅದಾವೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ 4 ಉಪ್ಪು ಅರಿಶಿನ ಪುಡಿ ಹಾಕ್ತೀನಿ ನಿಮ್ಮ ಮುಂದೆ ನೋಡಿರಿ. ಎಲ್ಲನೂ ಇಲ್ಲೇ ಗೊತ್ತಾಗ್ತೈತಿ. ಇದು ನೋಡಿರಿ, ಇದು ಗ್ರೀನ್ ಹಾಕೀನಿ, ಪಿಂಕ್ ಹಾಕೀನಿ. ಇದು ಯಾವುದೋ ಒಂದು XYZ ಕಂಪ್ನಿ ಅದಾವೆ, ಎರಡೂ ಒಂದೇ ಥರ ಹಾಕಿ ಕೂತ್ಬಿಟ್ಟಾವ. ಇದ್ರಾಗೇನು ಚೇಂಜಸ್ ಇಲ್ಲ. ಸೊ ಈಗ ಓಸಕ್ಕೂ ಇಟ್ಟಿಟ್ಟು ಅರಿಶಿನ ಪುಡಿ ಹಾಕ್ತೀನಿ ನಾನು. ಇದು ಹೆಂಗೆ ಕಲರ್ ಹಾಕ್ತಾವ ನೋಡು. ಮತ್ತು ನೋಡಿರಿ, ಇದು ಅರಿಶಿನ ಪುಡಿನ ಹಾಕೈತಿ, ಇದೂ ಅರಿಶಿನ ಪುಡಿ, ಒಂದೇ ಅರಿಶಿನ ಪುಡಿ ಒಟ್ಟಕ್ಕೂ ಹಾಕೈತಿ. ಬಟ್ ಇದು ಎಲ್ಲ ನೀರು ಗಲೀಜು ಥರ ಆಗೈತಿ. ನಮ್ಮದು ಯೆಲ್ಲೋ ಕಲರ್ ಹಾಗೆ ಐತಿ. ಬೇಕಂದ್ರೆ ನೀವು ವ್ಯತ್ಯಾಸನ ಗೊತ್ತು ಮಾಡ್ಕೋಬೋದು. ಸೊ ಈ ಥರದ ಒಂದು ಬ್ರ್ಯಾಂಡ್ ಅದ ನಮ್ಮದು. ಸೊ ನೋ ಕಾಂಪ್ರಮೈಸ್, ಬ್ಯಾಡ್
ಪ್ರಾಡಕ್ಟನ್ನ ಎಂದೂ ನಮ್ಮ ಕಂಪ್ನಿ ಯಾರಿಗೂ ಸಜೆಷನ್ ಮಾಡೋದಿಲ್ಲ. ಸೊ ಹೀಗಾಗಿ ಕೆಲವೊಬ್ಬರಿಗೆ ಭ್ರಮೆ ಒಳಗೆ ಅದಾರ, ಅವ್ರಿಗೆ ಯೂಸ್ ಮಾಡೋ ಮೆಥಡ್ ಗೊತ್ತಿರಂಗಿಲ್ಲ, ಏನೋ ಒಂದು ಹೇಳ್ತಿರ್ತಾರೆ. ಅಂಥವ್ರು ಇವತ್ತಿಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗ್ತೈತಿ. ಅದಾರ ಇದ್ದವ್ರಿಗೆ ಹೇಳೈತಿ, ಅದು ನೀವಲ್ಲ, ಎಲ್ಲರೂ ಅಂತಲ್ಲ, ಇರ್ತಾರಲ್ರಿ ಕೆಲವೊಬ್ಬರು, ಅವ್ರಿಗೆ ಇದು ಹೇಳಿತು. ಸೊ ಈ ಥರ ಮೊದಲೇ ವ್ಯತ್ಯಾಸನ ನೋಡಿರಿ ನೀವು ಇದರೊಳಗೆ. ನೋಡಿರಿ ಇನ್ನೂ ಅದನ್ನು ಸಹಿತ ಈ ಇದನ್ನು ಅರಿಶಿನ ಪುಡಿ ಹಾಕಿದ್ರೂ ಸಹಿತ ಅರಿಶಿನ ಪುಡಿ ಕಲರಾಗಿ ಉಳ್ಕೊಂಡಿಲ್ಲ. ಇದು ಈ ಥರ ನಮ್ಮ ಬಾಡಿ ಒಳಗೆ ನಮ್ಮ ರಂಧ್ರಗಳು ಇರ್ತಾವಲ್ರಿ, ಕೂದಲು ರಂಧ್ರಗಳು ಮುಚ್ಕೊಂಡು ನಮ್ಗೆ ಕ್ಯಾನ್ಸರ್ಗೆ ತುತ್ತಾಗ್ಲಕತ್ತೀವಿ. ಅದು ಯಾರಿಗೂ ಗೊತ್ತಾಗ್ಲಕತ್ತಿಲ್ಲ. ಸೊ ಜನರಿಗೆ ಹೇಳಕ್ಕೆ ಹೋದ್ರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ ಕೆಲವೊಬ್ಬರು, ಅಂಥವ್ರಿಗೆ ನಾವು ಎಷ್ಟು ಹೇಳಿದ್ರು ತಿಳ್ಕೊಳ್ಳೋ ಶಕ್ತಿ ಇರೋಂಗಿಲ್ಲ. ಹೀಗಾಗಿ ಏನಾರು ಒಂದು ಹೇಳ್ಕೊಟ್ಟು ಕೂಡ್ತಾರೆ. ಸೊ ಅಂಥವ್ರು ನಿಮ್ಮಂಥವ್ರಿಗೆ ಒಳ್ಳೆಯವ್ರಿಗೆಲ್ಲ ಇರ್ತಾರಲ್ರಿ ಒಬ್ಬೊಬ್ಬರು, ಅವ್ರಿಗಿದು. ಸೊ ನೋಡಿರಿ, ಈಗ ನೋಡಿರಿ, ಇಲ್ಲೇ ನೋಡಿರಿ, ನಿಮ್ಮ ಕಣ್ಣು ಮುಂದೆ ಕಾಣಿಸ್ಲಕತ್ತೈತಿ. ಸೊ ಇದನ್ನು ನಾನು ಬೇಕಂದರೆ ಈಗ ಮೊಬೈಲ್ ಎತ್ತಿ ತೋರಿಸ್ತೀನಿ ಅಂತ. ಸೊ ನೋಡಿರಿ, ಇದು ಗ್ರೀನ್ ಆದ್ರೂ ಗ್ರೀನ್ ಆಗಿಲ್ಲ, ಪಿಂಕ್ ಹಾಕಿದ್ರು ಪಿಂಕ್ ಆಗಿಲ್ಲ, ಇದು ಬಿಳಿ ಹಾಕಿದ್ರು ಬಿಳಿಯಾಗಿ ಉಳ್ಕೊಳ್ಳಿಲ್ಲ, ಇದ್ರೊಳಗೆ ಅರಿಶಿನ ಪುಡಿ ಹಾಕಿದ್ರೆ ಅರಿಶಿನ ಕಲರ್ನೂ ಆಗಿ ಉಳ್ಕೊಳ್ಳಿಲ್ಲ. ನಮ್ಮದು ನೋಡಿರಿ, ನೀರ ಹಾಕಿದ್ರು ವೈಟ್ ಆಗೇ ಉಳ್ಕೋತು, ಅರಿಶಿನ ಪುಡಿ ಹಾಕಿದ್ರೂ ಅರಿಶಿನ ಪುಡಿ ಕಲರೇ ಐತಿ, ಇದ್ರೊಳಗೆ ಬೇರೆ ಇನ್ಯಾವ ಕಲರು ಇಲ್ಲ. ಸೊ ದಿಸ್ ಈಸ್ ಪವರ್ ಆಫ್ ವೆಸ್ಟೀಜ್. ಸೊ ನೋಡಿರಿ, ಒಳ್ಳೆಯ ರೀತಿ ಬ್ರ್ಯಾಂಡ್ ಅದಾವ, ದುಡ್ಡಿನ ಶಾಣೆತನ ಮಾಡಬೇಡ್ರಿ, ಯೂಸ್ ಮಾಡಿರಿ. ನಾಳೆ ಒಮ್ಮೆ ಹೋಗಿ ಹಾಸ್ಪಿಟ್ಲಿಗೆ ಹಾಕೋದು ಕೊಡೋದು ಏನೈತಿ, ಒಳ್ಳೆಯ ಬ್ರ್ಯಾಂಡೆಡನ್ನು ಯೂಸ್ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಯೂಟ್ಯೂಬ್ನೊಳಗೆ ಹಾಕ್ತೀನಿ ಇದನ್ನು. ಸೊ ಯಾರಿಗಾದರೂ ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಅದಕ್ಕಿಂತ ಚಲೋ ಅನಿಸಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ, ಎಲ್ಲಕ್ಕಿಂತ ಚಲೋ ಅನಿಸಿದ್ರೆ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್. ಸೊ ಎಲ್ಲರೂ ಸಹಿತ ಇದನ್ನು ಒಂದು ಸಲ ವಿಚಾರ ಮಾಡಿ ಬ್ರ್ಯಾಂಡೆಡ್ಗಳನ್ನು ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.